ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನೋಡ್ರಿ ಇವತ್ತು ನಾಗರ ಪಂಚಮಿಯ ವಿಶೇಷವಾಗಿ ಒಂದು ಉಂಡಿ ಮಾಡುವ ರೆಸಿಪಿಯನ್ನು ನಿಮ್ಮೊಂದಿಗೆ ತೋರಿಸ್ತೀನಿ. ಯಾವ ಉಂಡಿ, ಅದನ್ನ ಮಾಡಕ್ಕೆ ಏನೇನು ತಗೊಂಡಿನ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಾನು ನೋಡ್ರಿ ಇವತ್ತು ಶೇಂಗಾ ಉಂಡಿ ಮಾಡಿ ತೋರಿಸ್ತೀನಿ ರೀ. ಅದಕ್ಕೆ ಏನೇನ್ ಬೇಕಂದ್ರೆ 2 ಕಪ್ ಆಗಷ್ಟು ಶೇಂಗಾ ತಗೊಂಡಿನ್ರಿ, 1 ಕಪ್ ಬೆಲ್ಲ, 4 ಸ್ಪೂನು ಎಣ್ಣೆ ತಗೊಂಡಿ ನೋಡ್ರಿ. ಇವಿಷ್ಟೇ 3 ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ ವೀಕ್ಷಕರೇ. ಫಸ್ಟ್ ನಾವು ಈ ಶೇಂಗಾನ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡ್ಬೇಕು ನೋಡ್ರಿ. ಶೇಂಗಾನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಒಂದು 5 ನಿಮಿಷ ಚೆನ್ನಾಗಿ ಹುರಿಬೇಕು ನೋಡ್ರಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ಬೇಕ್ರಿ, ಇಲ್ಲಾಂದ್ರ ಜಲ್ದಿ ಒತ್ತ ಚಾನ್ಸಸ್ ಇರ್ತಾವ್ರಿ. ಶೇಂಗಾದ ಉಂಡಿನ ಇನ್ನೊಂದು ವಿಧಾನದಲ್ಲಿನೂ ಸಹ ಮಾಡ್ತಾರ್ರಿ. ನಾನು ಈ ತರ ತೋರ್ಸಕತ್ತೀನಿ, ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದ್ ತರ ಮಾಡಕ್ ತೋರಿಸ್ತೀನಿ. ಈ ನಾಗರ ಪಂಚಮಿ ಅಂದ್ರೇನೆ ಒಂಥರ ಉಂಡಿಗಳ ಹಬ್ಬ ಅಂತ ಹೇಳ್ಬೋದು ನೋಡ್ರಿ. ಬೇರೆ ಬೇರೆ ರೀತಿಯ ವಿವಿಧ ಉಂಡಿಗಳನ್ನೆಲ್ಲ ನೈವೇದ್ಯಕ್ಕಂತ ಮಾಡ್ತಾರ್ರಿ. ನಾನು ಇನ್ನು ಡೈಲಿ ಒಂದೊಂದು ಉಂಡಿ ಮಾಡೋದ್ ವಿಡಿಯೋ ಹಾಕ್ತೀನಿ ರೀ. ಇನ್ಮೇಲೆ ನಿಮ್ಗೆ ಯಾವ ಉಂಡಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಈ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ. ಈ ತರ ಪೂರ್ತಿ ಹುರ್ಕೊಂಡು ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು 5 ನಿಮಿಷ ತಣ್ಣಗೆ ಹಾಕ್ಬಿಡ್ತೀನಿ ರೀ. ತಣ್ಣಗೆ ಆದ ತಕ್ಷಣ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಕ್ರಶ್ ಮಾಡ್ಕೊಂಡ್ಬರ್ತೀನಿ ರೀ. ಈಗ ನೋಡ್ರಿ, ನಾನು ಶೇಂಗಾನ ಈ ಸಿಪ್ಪೆ ತೆಗೆದು ಈ ತರ 1ರಲ್ಲಿ 2 ಪಾಳಿ ಮಾಡಿದ್ ನೋಡ್ರಿ. ಈಗ ನೆಕ್ಸ್ಟ್ ನಾವೇನ್ 1 ಕಪ್ ಬೆಲ್ಲ ತಗೊಂಡಿದ್ವಲ್ರಿ, ಅದನ್ನ ನಾನು ಈ ಕಡಾಯಿದಾಗ ಹಾಕ್ತೀನಿ ರೀ. ಈ ಬೆಲ್ಲದ ಎಷ್ಟು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡ್ರಿ. ಈಗ ಅದು ಪಾಕ ಆಗ್ಲಿ ರೀ. ಈಗ ನೋಡ್ರಿ, ಇದು ಪಾಕ ರೆಡಿ ಆಗಿದೇನು ಅಂತ ಈಗ ನಾವು ಒಂದು ಬಟ್ಲಲ್ಲಿ ನೀರು ಹಾಕೊಂಡು ಇದನ್ನ ಚೆಕ್ ಮಾಡ್ಬೇಕು ನೋಡ್ರಿ. ಈ ತರ ಒಂದೇ ಕಡೆ ಕೂಡ್ಬೇಕ್ರಿ. ಇದು ಪರ್ಫೆಕ್ಟ್ ಆಗಿ ಪಾಕ ಆಗ್ಯದ ಅಂತ ಅರ್ಥ ನೋಡ್ರಿ. ಈ ತರ ಗಟ್ಟಿ ಆಗ್ಬೇಕ್ರಿ ಇದು. ಈಗ ನಾವು ಶೇಂಗಾ ಹಾಕಿ ಮಿಕ್ಸ್ ಮಾಡೋಣ ರೀ. ನೋಡ್ರಿ, ಎಷ್ಟು ಈಸಿಯಾಗಿ 5 ನಿಮಿಷದಲ್ಲಿ ಕೇವಲ 3 ಪದಾರ್ಥ ಬಳಸಿ ಮಾಡ್ಕೋಬಹುದು ನೋಡ್ರಿ ಇದನ್ನ. ರೆಡಿ ಆಯ್ತು ನೋಡ್ರಿ. ಬಹಳ ಬಿಸಿ ಇರುತ್ತೆ ಇದು. ಸ್ವಲ್ಪ ತಣ್ಣಗಾದ್ಮೇಲೆ ಉಂಡಿ ಕಟ್ತೀನಿ ವೀಕ್ಷಕರೇ. ನೋಡಿ, ಇದು ತುಂಬಾ ಬಿಸಿ ಇರ್ತದ್ರಿ. ಈ ತರ ಕೈಗೆ ಸ್ವಲ್ಪ ನೀರ್ ಹಚ್ಕೊಂಡು ಬಿಸಿ ಇರುವಾಗ್ಲೇ ಕಟ್ಬೇಕು ನೋಡ್ರಿ ಈ ಉಂಡೆನ. ನೋಡಿ ವೀಕ್ಷಕರೇ, ಈ ತರ ಆಗ್ಯದ ನೋಡ್ರಿ ನಮ್ ಶೇಂಗಾ ಉಂಡಿ ಮಾಡೋ ವಿಧಾನ. ನಿಮ್ಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ನನ್ನ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡ್ರಿ. ಮತ್ತೆ ಯಾವ ರೆಸಿಪಿ ನಿಮ್ಗೆ ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ ತರ ರೆಸಿಪಿನ ನಾನು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಧನ್ಯವಾದಗಳು ವೀಕ್ಷಕರೇ.